ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಜುಲೈ ತಿಂಗಳಲ್ಲಿ ಮುಂಗಾರಿನ ಅವಧಿಯಲ್ಲಿ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬಹಳಷ್ಟು ಮಳೆಯ ಒಂದು ಮುನ್ಸೂಚನೆ ಇರುತ್ತೆ. ಈ ನಮ್ಮ IMD ವರದಿ ಅನುಸಾರ ರೆಡ್ ಅಲರ್ಟ್ ಮತ್ತೆ ಆರೆಂಜ್ ಅಲರ್ಟ್ ಯಾವಾಗಲೇ ಘೋಷಣೆ ಆದ್ರೂ ಸಹ ಒಂದು ಮುನ್ಸೂಚನೆ ನಮಗೆ ಬಂದಾಗ್ಲೂ ಕೂಡ ಮುಂದಾಲೋಚನೆ ಮಾಡಿ ನಾವು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡ್ತೀವಿ ಜಿಲ್ಲಾಡಳಿತ ವತಿಯಿಂದ. ಆದರೆ ಸ್ವಲ್ಪ ಕೆಲವು ದಿನಗಳಿಂದ ಬಹಳಷ್ಟು ಕಾಲೇಜು ಮತ್ತೆ ಶಾಲೆಗಳ ಒಂದು ಪ್ರಿನ್ಸಿಪಲ್ಸ್ ಮತ್ತು ಅವರ ಒಂದು ಟೀಚರ್ಸ್ ಮತ್ತು ಇನ್ನೂ ಹೆಚ್ಚಾಗಿ ಅಂದರೆ ಪೋಷಕರು ಕೂಡ ನಮಗೆ ದೂರವಾಣಿ ಮೂಲಕ ಹೇಳ್ತಿರೋದು, ಕೆಲವೊಂದ್ಸರಿ ನೀವು ರಜಾ ಕೊಟ್ಟಾಗ ಯಾವುದೇ ಒಂದು ಮಳೆ ಬರೋದಿಲ್ಲ, ತುಂಬ ಬಿಸಿಲಿರುತ್ತೆ, ನೀವು ಇಂಥ ಸಮಯದಲ್ಲಿ ಕೊಟ್ಟರೆ ನಮ್ಮ ಮಕ್ಕಳ ಒಂದು ಓದಿನ ಬಗ್ಗೆ ಅವರ ಒಂದು ಅನಿಸಿಕೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ವಿಡಿಯೋ ಮೂಲಕ ನಾನು ತಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡೋದು ಇಷ್ಟೇ, ಮಳೆ ಬರಲಿ ಬರ್ದಲೇ ಇರಲಿ, ನಮಗೆ ಒಂದು ಮಕ್ಕಳ ಭವಿಷ್ಯ ಮತ್ತು ಮಕ್ಕಳ ಒಂದು ಏನು ಸೇಫ್ಟಿ ಅಂತ ಬಂದಾಗ ನಾವು ಯಾವುದೇ ರೀತಿ ಮತ್ತೊಮ್ಮೆ ಯೋಚನೆ ಮಾಡೋದಿಲ್ಲ. ನಾವು ರಜಾ ಕೊಟ್ಟಾಗ ಮಳೆ ಬರಲೇಬೇಕು ಅಂತಿಲ್ಲ, ರಜಾ ಕೊಡೋದು ನಾವು ಒಂದು ಯಾವುದೇ ರೀತಿ ಅನಾಹುತ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವು ಕೊಡ್ತಿರೋದಷ್ಟೇನೆ. ದಯವಿಟ್ಟು ಈ ಒಂದು ಇದನ್ನ ಕೂಡ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಒಂದು ಏನಿದೆ ಜಿಲ್ಲಾಡಳಿತ ವತಿಯಿಂದ ಯಾವುದೇ ಕಾರಣಕ್ಕೂ ಕೂಡ ಒಂದು ಮಗುವಿಗೂ ಕೂಡ ಮಳೆ ಸಮಯದಲ್ಲಿ, ಮಳೆ ಬರುವ ಸಮಯದಲ್ಲಾಗಿರ್ಬೋದು ಅಥವಾ ಮಳೆ ಬಂದ ನಂತರ ಶಾಲೆಗೆ ಹೋಗುವ ಸಮಯದಲ್ಲಾದ್ರೂ ಆ ಒಂದು ಮಗುವಿಗೆ ಏನಾದ್ರೂ ಒಂದು ಅನಾಹುತ ಆಗಿ ಪ್ರಾಣಾಪಾಯ ಆಗುವಂತದ್ದಾಗ್ಲಿ ಅಥವಾ ಗಾಯ ಆಗುವಂತದ್ದಾಗ್ಲಿ ಏನಾದ್ರು ಆದ್ರೆ ಅದು ಜಿಲ್ಲಾಡಳಿತನೇ ನೇರ ಹೊಣೆ ಅಂತ ನಾನು ಭಾವಿಸ್ತೀನಿ. ಜಿಲ್ಲಾಡಳಿತ ವತಿಯಿಂದ ನಾವು ಮುಂಗಾರಿನ ಒಂದು ಮುನ್ಸೂಚನೆ, ಅದರಲ್ಲೂ ರೆಡ್ ಅಲರ್ಟ್ ಮತ್ತೆ ಆರೆಂಜ್ ಅಲರ್ಟ್ ಇರ್ಬೇಕಾದ್ರೆ ಈ ಒಂದು ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವು ಕೊಡ್ತಾ ಇದೀವಿ. ಬಹಳಷ್ಟು ಜನ ಪ್ರಿನ್ಸಿಪಲ್ಸ್ ಕೂಡ ನನ್ನ ಜೊತೆ ಮಾತಾಡಿರೋದು, ಅದರಲ್ಲೂ ಪ್ರೈವೇಟ್ ಕಾಲೇಜು ಮತ್ತೆ ಸ್ಕೂಲ್ಸ್ ನ ಪ್ರಿನ್ಸಿಪಲ್ಸ್ ಇದ್ರಲ್ಲೂ ನೀವು ಇಷ್ಟೊಂದು ಮಾಡಿದ್ರೆ ನಮಗೆ ಪೋರ್ಷನ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಸಹಾಯ ಅಂದ್ರೆ ಕಷ್ಟ ಆಗುತ್ತೆ ಅಂತೆಲ್ಲ. 2, 3, 4, 5 ದಿನ ರಜಾ ಕೊಟ್ರೆ ಪೋರ್ಷನ್ಸ್ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಅನ್ನೋದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅಂತ ವಾದನ ನಾನು ಖಂಡಿತ ಒಪ್ಪೋದಿಲ್ಲ. ಆದ್ರಿಂದ ಕಾಲೇಜನ್ನು ಕೂಡ ಮತ್ತೊಂದು ನನಗೆ ಬಹಳಷ್ಟು ಪ್ರಶ್ನೆಗಳು ಬರೋದು, ಮುಂಚೆ ಬರೀ ಶಾಲೆಗೆ ಮಾತ್ರ ಕೊಡ್ತಾ ಇದ್ರಿ, ಇವಾಗ ಫಸ್ಟ್ PUC ಸೆಕೆಂಡ್ PUCನೂ ಕೂಡ ಯಾಕೆ ಮಾಡ್ತಿದ್ರಿ ಅಂತ. ನಮ್ಮ ಜಿಲ್ಲೆಯಲ್ಲೇ ಈಗ ಕಳೆದ ಜೂನ್ ಮತ್ತೆ ಜುಲೈಯಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಘಟನೆಗಳು ನಡೆದಿದೆ. ಕಾಲೇಜಿನ ಮಕ್ಕಳು ಕೂಡ ಬಸ್ಸಿಂದ ಬಿದ್ದು ಅಥವಾ ಮಳೆಯಿಂದ ತೊಯ್ದು ಆಗಿರುವಂತಹ ಒಂದು ಸಣ್ಣ ಅನಾಹುತ ಕೂಡ ನಾವು ಗಣನೆಗೆ ತೆಗೆದುಕೊಂಡು ನಮ್ಮ ಶಾಲಾ ಮಕ್ಕಳು ಮತ್ತು ಕಾಲೇಜು ಮಕ್ಕಳು, ಪ್ರೈವೇಟ್, ಅನುದಾನಿತ ಮತ್ತೆ ಸರ್ಕಾರಿ, ಎಲ್ಲರಿಗೂ ಕೂಡ ಅವರ ಒಂದು ಯೋಗಕ್ಷೇಮದ ಹಿತದೃಷ್ಟಿಯಿಂದ ನಾವು ರಜೆನ ಘೋಷಣೆ ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ಈ ತರ ಬಂದಾಗ ಈ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕನೂ ಘೋಷಣೆ ಆಗ್ಬೋದು. ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ನಾವು ರಜೆನ ಘೋಷಣೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆ ಮತ್ತು ಕಾಲೇಜುಗಳು ನಡೆಸಬಾರದು, ಇದು ಕಡ್ಡಾಯ. ಆ ತರ ನಡೆಸ್ತಿರುವಂತದನ್ನ ನಮ್ಮ ಗಮನಕ್ಕೆ ಬಂದಾಗ ನಾವು ಅವ್ರ ಮೇಲೆ ಕ್ರಮ ಕೂಡ ತಗೊಂತೀವಿ ಕೂಡ. ಮುಂದೆ ಯಾರಾದ್ರೂ ಶಾಲೆ ಮತ್ತೆ ಕಾಲೇಜುಗಳು ನಮ್ಮ ಆದೇಶನ ಧಿಕ್ಕರಿಸಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಕ್ಕಳಾಗ್ಲಿ ಪೋಷಕರಾಗ್ಲಿ ಮತ್ತೆ ಅದ್ರ ಬಗ್ಗೆ ತಿಳಿದಿರುವಂತ ಯಾವುದೇ ಒಂದು ನಾಗರಿಕರು ನಮ್ಮ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ದಯವಿಟ್ಟು ತಿಳಿಸಿ. ಯಾಕಂದ್ರೆ ಈ ಒಂದು ರೀತಿ ನಡೆಸಿದಾಗ ಯಾವ್ದಾದ್ರು ಒಂದು ಅನಾಹುತ ಆದ್ರೆ ಆ ಶಾಲೆ ಅಥವಾ ಕಾಲೇಜುಗಳನ್ನೇ ನಾವು ನೇರವಾಗಿ ಹೊಣೆಯನ್ನು ಕೂಡ ನಾವು ಮಾಡ್ತೀವಿ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮತ್ತೆ ನಮ್ಮ ಮಕ್ಕಳ ಒಂದು ಏನು ಸೇಫ್ಟಿಗೋಸ್ಕರ ನಾವು ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ಕೋರ್ಕೊಂತೇನೆ. ಥ್ಯಾಂಕ್ ಯು ವೆರಿ ಮಚ್.